ಶುದ್ಧ ವ್ಯಕ್ತಿತ್ವ, ಸ್ಥಿತಪ್ರಜ್ಞತೆ, ಅಧಿಕಾರ ರೂಢತೆ, ಮಾರ್ಗದರ್ಶಕತೆ ಈ ಎಲ್ಲದಕ್ಕೂ ಅನ್ವರ್ಥ ಎನಿಸಿದ್ದವರು ಜಾರ್ಜ್ ಫರ್ನಾಂಡಿಸ್. ಬಿಜೆಪಿ ಎನ್ನುವ ಮಹಾರಥವನ್ನ ಎಳೆದವರಲ್ಲಿ ಇವರು ಒಬ್ರು. ಖಡಕ್ ಮಾತು, ನೇರ ನಡೆ, ಸಜ್ಜನ ರಾಜಕಾರಣಿಯ ಪ್ರಶಾಂತ ಮುಖಭಾವ. ದೇಶದಲ್ಲಿ ಕಾರ್ಮಿಕರಿಗೆ ಏನೇ ಅನ್ಯಾಯವಾಗಲಿ, ರೈಲ್ವೆಗೆ ಸಂಬಂಧಿಸಿದಂತೆ ಏನೇ ಪ್ರತಿಭಟನೆ, ಹೋರಾಟ ನಡೆಯಲಿ, ಅಂತಹ ಸಂದರ್ಭಗಳಲ್ಲಿ ಪದೇ ಪದೇ ನೆನಪಾಗ್ತಾ ಇದ್ದ ಹೆಸರು ಜಾರ್ಜ್ ಫರ್ನಾಂಡಿಸ್ ಅವರದ್ದು. ಹಳ್ಳಿಯಿಂದ ದಿಲ್ಲಿಯನ್ನ ತಲುಪಿದ ಜಾರ್ಜ್ ಫರ್ನಾಂಡಿಸ್ ನಡೆದು ಬಂದ ಹಾದಿಯೇ ಒಂದು ರೋಚಕ. ಖಾದಿ ಕುರ್ತಾ ಪೈಜಾಮ, ಸಾಧಾರಣ ಬೆಲೆಯ ಚಪ್ಪಲಿ, ಕೂದಲು ಬಾಚಿರದ ತಲೆ, ಪ್ಲಾಸ್ಟಿಕ್ ಫ್ರೇಮ್ನ ಕನ್ನಡಕ ಇವಿಷ್ಟೇ ಜಾರ್ಜ್ ಫರ್ನಾಂಡಿಸ್ ಅವರ ಐಡೆಂಟಿಟಿ ಆಗಿತ್ತು. ನೋಡಲು ಸರಳವಾಗಿದ್ರು ಅವರೊಬ್ಬ ಅಪ್ರತಿಮ ದೇಶಭಕ್ತ. ಎಲ್ಲೇ ಅನ್ಯಾಯ ಕಂಡ್ರೂ ಅಲ್ಲೇ ಸಿಡಿದೇಳ್ತಾ ಇದ್ದ ಧೈರ್ಯಶಾಲಿ. ರಾಜಕೀಯದ ದಿಕ್ಕು ದೆಸೆಯನ್ನೇ ಬದಲಿಸ್ತೀನಿ ಅಂತ ನಿಂತ ಚತುರ ರಾಜಕಾರಣಿಯವರು. ಜಾತ್ಯತೀತ ಹಾಗೂ ಭಾಷಾತೀತರಾಗಿ ಬೆಳೆದ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿ ನಿಲ್ಲುತ್ತಿದ್ದ ಜಾರ್ಜ್ ಫರ್ನಾಂಡಿಸ್ ರಾಜಕೀಯವನ್ನೇ ಬದುಕಾಗಿಸಿಕೊಂಡಿದ್ದವರು. ಆದರೆ ಯಾವತ್ತೂ ಅಧಿಕಾರಕ್ಕಾಗಿ ಉಸಿರಾಡಿದವರಲ್ಲ, ಹಾಗಂತ ಪಕ್ಷವನ್ನ ಮರೆತವರೂ ಅಲ್ಲ. ಸಮಯಕ್ಕೆ ತಕ್ಕಂತೆ ಕಾರ್ಯಪ್ರವೃತ್ತರಾಗ್ತಿದ್ದವರು. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ 1999ರ ಕಾರ್ಗಿಲ್ ಯುದ್ಧ. ಕಾರ್ಗಿಲ್ ಯುದ್ಧದಲ್ಲಿ ಸೈನಿಕನಾಗಿ ಹೋಗಿದ್ರು ಜಾರ್ಜ್ ಫರ್ನಾಂಡಿಸ್. ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಜಾರ್ಜ್ ಫರ್ನಾಂಡಿಸ್ ಸೈನಿಕರೊಂದಿಗೆ ಸೇರಿ ರಣಭೂಮಿಯಲ್ಲಿ ಸಕ್ರಿಯರಾಗಿದ್ರು. ಯೋಧರೊಂದಿಗೆ ತಾವು ಓರ್ವ ಯೋಧನಾಗಿ ದೇಶಕ್ಕಾಗಿ ದುಡಿದ ಏಕೈಕ ರಕ್ಷಣಾ ಸಚಿವ ಜಾರ್ಜ್ ಫರ್ನಾಂಡಿಸ್. ಓರ್ವ ರಾಜಕಾರಣಿ ಹೇಗಿರಬೇಕು ಅನ್ನುವುದನ್ನ ತೋರಿಸಿಕೊಟ್ಟ ವ್ಯಕ್ತಿಯವರು. ಪೋಖ್ರಾನ್ ಅಣ್ವಸ್ತ್ರ ಪರೀಕ್ಷಾ ಕಾಲದಲ್ಲಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಬಲ ತುಂಬಿತ್ತು ಇದೇ ಜಾರ್ಜ್ ಫರ್ನಾಂಡಿಸ್. ಆರಂಭದಲ್ಲಿ ಕಾರ್ಮಿಕ ನಾಯಕನಾಗಿ ಫರ್ನಾಂಡಿಸ್ ಮುನ್ನೆಲೆಗೆ ಬಂದಾಗ ರಾಜಕೀಯದ ಆಳ ಅಗಲದ ಪರಿಚಯವೇ ಇರಲಿಲ್ಲ. ರಾಜಕೀಯ ಮೊಗಸಾಲೆಯ ಆಟಾಟೋಪಗಳ ಅರಿವು ಅವರಿಗೆ ಗೊತ್ತಿರಲಿಲ್ಲ. ಆದರೆ ಆ ನಂತರ ಅಟಲ್ ಬಿಹಾರಿ ವಾಜಪೇಯಿ ಆಪ್ತ ಬಳಗದಲ್ಲಿ ಪ್ರಮುಖರೆನಿಸಿಕೊಂಡ್ರು. ಎನ್ಡಿಎ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗ ಕೈಗಾರಿಕಾ ಮಂತ್ರಿಯಾಗಿ, ರೈಲ್ವೆ ಮಂತ್ರಿಯಾಗಿ, ಕೊನೆಗೆ ರಕ್ಷಣಾ ಸಚಿವರಾದರು. ಏತನ್ಮಧ್ಯೆ ಎನ್ಡಿಎ ಮೈತ್ರಿಕೂಟದ ಸಂಚಾಲಕರಾಗಿ ಎಲ್ಲಾ ಮಿತ್ರ ಪಕ್ಷಗಳ ನಡುವೆ ಬಿಡಿಸದ ನಂಟನ್ನ ಬೆಸೆದ್ರು. ವಿಶೇಷ ಏನು ಅಂದ್ರೆ ಫರ್ನಾಂಡಿಸ್ ಈ ಮಟ್ಟಕ್ಕೆ ಬೆಳೆದಿದ್ದು ಯಾರದ್ದೂ ಶಿಫಾರಸಿನಿಂದಲ್ಲ, ತಮ್ಮ ಸ್ವಸಾಮರ್ಥ್ಯದಿಂದ. ಜಾರ್ಜ್ ಫರ್ನಾಂಡಿಸ್ ಪಾಲಿಟಿಕ್ಸ್ಗೆ ಬರಬೇಕು ಅಂತ ಯಾವತ್ತೂ ಯೋಚಿಸಿದವರಲ್ಲ. ಯಾವಾಗ ಏನಾಗಬೇಕು ಆಯಾ ಕಾಲಕ್ಕೆ ಆಗೇ ಆಗುತ್ತೆ ಅನ್ನೋದು ಫರ್ನಾಂಡಿಸ್ ಅವರ ವಿಚಾರದಲ್ಲಿ ನಿಜವಾಗಿತ್ತು. ಫರ್ನಾಂಡಿಸ್ ನಮ್ಮ ಕನ್ನಡದವರು, ಮಂಗಳೂರಿನ ಕ್ಯಾಥೋಲಿಕ್ ಕುಟುಂಬದಲ್ಲಿ ಜನಿಸಿದವರು. ಜಾನ್ ಜೋಸೆಫ್ ಫರ್ನಾಂಡಿಸ್ ಹಾಗೂ ಅಲಿಸ್ ಮಾರ್ಥಾ ಫರ್ನಾಂಡಿಸ್ ಅವರ 6 ಮಕ್ಕಳಲ್ಲಿ ಇವರೇ ಹಿರಿಮಗ. ತಾಯಿ ಅಲಿಸ್ ಮಾರ್ಥಾ ಫರ್ನಾಂಡಿಸ್ ಅವರಿಗೆ 5ನೇ ಬ್ರಿಟಿಷ್ ಎಂಪರರ್ ಜಾರ್ಜ್ರನ್ನ ಕಂಡ್ರೆ ಅಚ್ಚುಮೆಚ್ಚು. ತಮ್ಮ ಪುತ್ರ ಕೂಡ ಅವರಂತೆಯೇ ಪ್ರಸಿದ್ಧ ವ್ಯಕ್ತಿಯಾಗಬೇಕು ಅನ್ನುವ ಆಸೆಯಿಂದ ಜಾರ್ಜ್ ಎನ್ನುವ ಹೆಸರನ್ನ ಇಟ್ಟರು. ಆಸೆಯೇನೋ ಒಳ್ಳೆಯದೇ, ಆದ್ರೆ ಮನೆ ವಾತಾವರಣ ಬಯಕೆಗೆ ತಕ್ಕಂತಿರ್ಲಿಲ್ಲ. ಸಾಮಾನ್ಯವಾಗಿ ಮನೆಯ ಹಿರಿಯ ಮಗನಿಗೆ ಜವಾಬ್ದಾರಿ ಹೆಚ್ಚು. ಬೇಡ ಬೇಡ ಅಂದ್ರೂ ಬಾಲ್ಯದಲ್ಲೇ ಜಾರ್ಜ್ ಫರ್ನಾಂಡಿಸ್ ಹೆಗಲ ಮೇಲೂ ಹೊಣೆಗಾರಿಕೆ ಬಂದು ಬಿದ್ದಿತ್ತು. ತಮ್ಮ ಮನೆ ಸ್ನೇಹಿತರ ಬಳಗದಲ್ಲಿ ಜೆರ್ರಿ ಅಂತ ಕರೆಸಿಕೊಳ್ತಾ ಇದ್ದ ಜಾರ್ಜ್ ಫರ್ನಾಂಡಿಸ್ ಅಗಾಧ ಬುದ್ಧಿವಂತ. ಮನೆಯವರಿಗೆ ಜಾರ್ಜ್ ಅವರನ್ನ ಚರ್ಚ್ ಪಾದ್ರಿಯನ್ನಾಗಿ ನೋಡುವ ಬಯಕೆ, ಧರ್ಮಗುರುವಾಗುವಂತ ಕೇಳಿದ್ದೂ ಇದೆ.
ಅದಕ್ಕಾಗಿ ಬೆಂಗಳೂರಿನ ಸೈಂಟ್ ಪೀಟರ್ಸ್ ಸೆಮಿನರಿಗೆ ಕಳುಹಿಸಿದ್ದೂ ಇದೆ. ಆದ್ರೆ ಫೆರ್ನಾಂಡಿಸ್ಗೆ ಅದು ಇಷ್ಟ ಇರಲಿಲ್ಲ. ಫೆರ್ನಾಂಡಿಸ್ 19ನೇ ವಯಸ್ಸಿಗೆಲ್ಲ ಒಳ್ಳೆಯ ಸಂಬಳದ ಕೆಲಸ ಹುಡುಕಿ ಮುಂಬೈ ರೈಲು ಹತ್ತಿದ್ರು. ಆ ರೈಲು ಹಾದು ಹೋದಷ್ಟೇ ದೂರಕ್ಕೆ ಜಾರ್ಜ್ ಫೆರ್ನಾಂಡಿಸ್ ಅವರ ಆಲೋಚನೆಗಳು ಸಾಗಿದ್ವು. ಆ ಆಲೋಚನೆಗಳೇ ಅವರನ್ನ ರಾಜಕೀಯದ ಬಾಗಿಲಿಗೆ ತಂದು